ಏನಾಗಿ ಹೋಯಿತು ಏನಾಗಿ ಹೋಯಿತು ಇದುವರೆಗೂ ಲೀಲಾಚಾಲವಾಗಿ ಬಾಣಗಳ ಸುರಿಮಳೆಯನ್ನೇ ಗೈದವನು ನಾನು. ಆದರೆ ಈಗ ಇದ್ದಕ್ಕಿದ್ದ ಹಾಗೆ ಬಾಣವು ಬಿಲ್ಲನ್ನು ಬಿಟ್ಟು ಮುಂದೋಡಲಾಗಿದೆ. ಎಷ್ಟೇ ಪ್ರಯತ್ನಿಸಿದರೆ ವಿಫಲನಾಗುತ್ತಾ ಇದ್ದೇನೆ. ಛೆ, ಈ ಬಿಲ್ಲು ಬಾಣ ಪ್ರಯೋಜನಕ್ಕೆ ಬಾರದೆ ಹೋದರೇನಂತೆ ಇದನ್ನುಪ್ಪೆ ಸುಡುತ್ತೇನೆ. ಏನಾಗುತ್ತಾ ಇದೆ ಓಲೆಯಲ್ಲಿರುವ ಕದ್ದು ಹೊರಬರಲಾಗಿದೆ. ಎಷ್ಟೇ ಪ್ರಯತ್ನಿಸಿದರೂ ವಿಫಲನಾಗುತ್ತಾ ಇದ್ದೇನೆ. ಯಾಕಿಂತಹ ಪರಿಸ್ಥಿತಿ ನನಗೆದುರಾಯಿತು? ಎಂತೆಂತಹ ಪರಾಕ್ರಮಿಗಳೊಡನೆ ಹೋರಾಟ ಮಾಡಿ ಗೆಲ್ಲಿದವನು ನಾನು. ಆದರೆ ಹಿಂದೇಕೆ ಹೀಗೆ ತರುಣಿಯ ಎದುರಿನಲ್ಲಿ ತಲೆ ತಗ್ಗಿಸುವ ಹಾಗಾಯಿತಲ್ಲ? ನನ್ನ ಭುಜಬಲ ಪರಾಕ್ರಮವೆಲ್ಲ ಎಲ್ಲ ಹೋಯಿತು. ಯಾವ ಶಸ್ತ್ರಾಸ್ತ್ರವೂ ಇವಳ ಎದುರಿನಲ್ಲಿ ಪ್ರಯೋಜನಕ್ಕೆ ಬಾರದೆ ಹೋಯಿತೆ. ಓಹೋ, ಈಗ ಅರ್ಥವಾಯಿತು. ಬರುವ ಸಂದರ್ಭದಲ್ಲಿ ಚಿಕ್ಕಪ್ಪ ಎಚ್ಚರಿಕೆ ಕೊಟ್ಟು ಕಳುಹಿದ್ದರು. ಇಲ್ಲಿಯವರು ಮಾಯಾವಿದ್ಯೆಯನ್ನು ಕರಗತ ಮಾಡಿಕೊಂಡಿದ್ದಾರೆ ಎಂಬ ಹಾಗೆ. ಅದು ನಿಜವೇ ಹೌದು ಎನ್ನುವುದು ನನ್ನ ಅನುಭವಕ್ಕೆ ಬಂತಲ್ಲ. ಏನು ಮಾಡಲಿ ಏನು ಮಾಡಲಿ Yeah.
ಭಾವಿಸುವುದು ಬೇಡ. ಓಹೋ, ಇದು ಚಕ್ರಾಂಕಿತ ದಮನ ಎನ್ನುವುದಾಗಿ ನನ್ನ ಹೆಸರು. ಇದುವರೆಗೆ ನಡೆದ ಯುದ್ಧದಂತಲ್ಲ ಇದು. ಈ ದಮನ ನಡೆದ ಹೋರಾಡಿ ಎನ್ನುವುದು ಕನಸಿನ ಮಾತೆಂದಿದೆ. ದಮನ
ಅಯ್ಯ ಸಂಯುಕ್ತ, ವೀರಾಷ್ಟದ ಹಣೆಯಲ್ಲಿ ಬರೆದದ್ದೇನು? ಏನು? ಬಲ್ಪಳ್ಳವರು ಕಟ್ಟಿ ಕಾದುವುದು ಎನ್ನುವುದಾಗಿ. ಹಾ. ಅದನ್ನ ಓದಿಯೇ ನಾವು ತುರಗವನ್ನ ಕಟ್ಟಿದ್ದು. ನಿಮ್ಮವರಲ್ಲಿ ತುರ ಕಟ್ಟಿದ್ದು. ಓಹೋ. ನಿಮ್ಮವರ ಸೋತು ಸುಣ್ಣವಾಗಿದ್ದು. ಈಗ ನೀನು ಕೂಡ ಯುದ್ಧಕ್ಕಾಗಿಯೇ ಬಂದವನು ಅಂದ ಮೇಲೆ ಸಾಮ ವಿಚಾರ ಬೇಕೆ? ಇನ್ನು ನೀನು ಆಡಿದಂತಹ ಮಾತನ್ನ ಕೇಳಿದರೆ ತುರಗವನ್ನ ಕಟ್ಟಿದ್ದೇನೆಂಬುದು ಮಹಾ ಅಪರಾಧ ಎನ್ನುವ ಹಾಗೆ ಮಾತನಾಡುತ್ತಿದ್ದೀಯ. ಓಹೋ. ಹಾಗಿದ್ದರೆ ಅಶ್ವದ ಹಣೆಯ ಫಲಕದಲ್ಲೂ ಕೂಡ ಅದೇ ರೀತಿ ಬರೆಯಬಹುದಿತ್ತು. ಇದು ದೇವದೇವೋತ್ತಮನ ಹಯವಿರುವುದು. ಇದನ್ನ ಕಟ್ಟಿದವರು ನೇರವಾಗಿ ನರಕ ಲೋಕಕ್ಕೆ ಸೇರುತ್ತಾರೆ ಎನ್ನುವುದಾಗಿ. ಸುಮ್ಮನೆ ಸ್ತ್ರೀಯರನ್ನು ಕಡೆಗಣಿಸಬೇಡ. ಏನೋ ನಿನ್ನಲ್ಲಿ ಸಾಮರ್ಥ್ಯವಿರುವುದೇ ಹೌದು ಅಂತಾದರೆ ಯುದ್ಧದ ಮಾತನ್ನಾಡು. ಆಮೇಲೆ ನೀನು ಆಡಿದ ಮಾತನ್ನೇ ನಿನಗೆ ಅರಿಸಿಕೊಳ್ಳುವುದು ಕಷ್ಟವಾಗಬಹುದು. ಓಹೋ. ಓ ಬದಲಾಕ್ಷಿ. ಸಮಸಿದನಾಭನ ಸೋದರನಾಮಹಿ ಧರಿಸಿ ಖ್ಯಾತಿಗಳನ್ನು Thank you.
ಜನರಿಗೆ ಸೋದರನ ಮನೆ ಒಡೆದೆಂಬೆನು ನಾನು. ಧೀಂ ತಲತಲಿ, ಧೀಂ ತಲತಲಿ. ಜಲಜಾಂಬಕನಿಗೆ ಸೋದರನಾದೊಡೆ, ಜಲಜಾಂಬಕನಿಗೆ ಜಲಜಾಂಬಕನಿಗೆ ಸೋದರನಾದೊಡೆ ಒಡೆದೆಂಬೆನು ನಾನು, ಒಡೆದೆಂಬೆನು ನಾನು. ಅಯ್ಯ ಶತ್ರುಘ್ನ, ಸಮಾನತೆಯ ಕುರಿತಾಗಿ ಮಾತನಾಡುತ್ತಿದ್ದೀಯ. ಅದೇ ರೀತಿ ನಮ್ಮದು ಒಂದು ನೀತಿ ಉಂಟು. ಏನದು? ಸೆಗಣಿಯೊಂದಿಗೆ ಸರಸಕ್ಕಿಂತ ಗಂಧದೊಡನೆ ಗುದ್ದಾಟವೇ ಲೇಸು ಎನ್ನುವ ಹಾಗೆ. ಓಹೋ. ನಮ್ಮ ಸರಿಸಮರಲ್ಲಿ ಹೋರಾಡಿ ಗೆದ್ದರೆ ಮಾತ್ರ ಅದು ಗೆಲುವು ಎನಿಸಿಕೊಳ್ಳುತ್ತದೆ. ಆದರೆ ಇಷ್ಟು ಕಾಲದವರೆಗೆ ನಿಮ್ಮವರಲ್ಲಿ ಹೋರಾಡಿತು ಸೆಗಣಿಯೊಂದಿನ ಸರಸಕ್ಕೆ ಸಮವಾಯಿತು. ಓಹೋ. ಆದರೆ ಈಗ ಹಾಗಲ್ಲ. ನೀನು ಜಲಜಾಂಬಕನ ಸೋದರನೆಂದು ತಿಳಿದು ಒಳ್ಳೆಯದೇ ಆಯಿತು. ಹೋರಾಡಿದರೆ ನಿನ್ನಂಥವನಲ್ಲಿ ಹೋರಾಡಬೇಕು. ಆಗ ಗೆದ್ದರೂ ಹೆಸರು ನಮಗೆ, ಸೋತರೂ ಹೆಸರು ನಮಗೆ. ಇನ್ನು ನೀನು ಹೇಳಿದ ಹಾಗೆ ಭಯವನ್ನು ಕಪ್ಪವನ್ನು ಬಿಟ್ಟುಕೊಡುವ ಮಾತೇ ಇಲ್ಲ. ನೀನೇ ಹೇಳಿದೆಯಲ್ಲ, ಶತ್ರುಘ್ನನಂತೆ ಪ್ರಖ್ಯಾತಿ ಹೊಂದಿರುವೆ ಎಂದು. ಇನ್ನೊಂದರಕ್ಕಾಗಿ ಬಂದಿರುವಂತಹ ನಿನ್ನನ್ನ ಇಲ್ಲಿಯೇ ಸೋಲಿಸಿ ಈ ಮದನಾಕ್ಷಿಗೆ ಸೋಲಿಸುವರು ಈ ಪ್ರಪಂಚದಲ್ಲಿಯೇ ಯಾರು ಇರಲಾರರೆಂದು ಹೇಳಿಸಿಕೊಡುತ್ತೇನೆ. ಓಹೋ. ಕರೆಸು ರಾಮನನ್ನ, ಆತನಿಗೊಪ್ಪಿಸುವೆ ಆಯಾವನ್ನು ಕಪ್ಪವನು. ಇದು ನನ್ನ ದೃಢ ಸಂಕಲ್ಪ. ದುರ್ಲಭದ ಕಳಸವೇ ನಮ್ಮ ದುರಗವನ್ನು ಬಂಧಿಸುವುದರ ಮೂಲಕ ರಾಮದರ್ಶನವನ್ನು ಪಡೆಯಬೇಕು ಎಂಬುದು ನಿಮ್ಮ ಉದ್ದೇಶ ಎಂದಂತಾಯಿತು. ಅದು ಅಷ್ಟು ಸುಲಭ ಸಾಧ್ಯವೇನೆ. ಜೀವನದುದ್ದಕ್ಕೂ ಸತ್ಯ ಧರ್ಮದ ಮಾರ್ಗದಲ್ಲಿಯೇ ಯಾರು ನಡೆಯುತ್ತಾರೆ ಅಂಥವರು ಭಗವಂತನಿಗೆ ಪ್ರೀತಿ ಪಾತ್ರರಾಗುತ್ತಾರೆ. ಆದರೆ ದುರುಳತ್ವದ ಖಳಸತಿಯರು ನೀವು 10,000 ವರ್ಷಗಳ ಕಾಲ ತಪಸ್ಸನ್ನಾಚರಿಸಿದ ಮನು ಮುನಿಗಳಿಗೂ ದೊರಕದ ಆ ಭಗವಂತನ ಸಾನ್ನಿಧ್ಯ ರಾಮ ಕಾರ್ಯಕ್ಕೆ ಬಿದ್ದದನ್ನ ನಿಮ್ಮಂಥವರಿಗೆ ದೊರಕುತ್ತದೆ. ರಘುವಂಶ ಕುಲತಿಲಕ ಶ್ರೀ ರಾಮಚಂದ್ರನ ಕುರಿತಾಗಿ ನಿಮಗೆ ಏನು ಗೊತ್ತು? ಆತನ ಮಹಿಮೆಯನ್ನ ಬಲ್ಲವರಾಗಿದ್ದರು. ಇಂದು ಇಂತಹ ಕಾರ್ಯವನ್ನ ಗೊತ್ತಿರಲಿಲ್ಲ. ಪರಮ ಪುರುಷ ವಿಶ್ವಮೂರ್ತಿಯ ಪರಮ ಪುರುಷ ವಿಶ್ವಮೂರ್ತಿಯ ಪರಮ ಪುರುಷ ಪರಮ ಪುರುಷ ವಿಶ್ವಮೂರ್ತಿಯ ಚರಿತೆಗಳನ್ನು ಬಲ್ಲೆ ನಾನು, ಚರಿತೆಗಳನ್ನು ಬಲ್ಲೆ ನಾನು, ಚರಿತೆಗಳನ್ನು ಬಲ್ಲೆ ನಾನು. ಪರಮ ಪುರುಷ ವಿಶ್ವಮೂರ್ತಿಯ ಚರಿತೆಗಳನ್ನು ಬಲ್ಲೆ ನಾನು, ಚರಿತೆಗಳನ್ನು ಬಲ್ಲೆ ನಾನು. ಪರಮ ಪುರುಷ ವಿಶ್ವಮೂರ್ತಿಯ ಸ್ಥಿರಚರಾದಿ ಪ್ರಾಣಿ ಹೃದಯದಿ, ಸ್ಥಿರಚರಾದಿ ಪ್ರಾಣಿ ಹೃದಯದಿ, ಸ್ಥಿರಚರಾದಿ ಪ್ರಾಣಿ ಹೃದಯದಿ ವಾಸವಾಗಿರುವ ಭಜಕರ ಅಂತರಂಗದಿ, ವಾಸವಾಗಿರುವ ಭಜಕ ಅಂತರಂಗದಿ, ಭಜಕ
ಪರಮ ಪುರುಷ ವಿಶ್ವಮೂರ್ತಿಯ ಚರಿತ್ರೆಗಳನ್ನು ಬರೆಯೋಣ. ಪರಮ ಪುರುಷ ವಿಶ್ವಮೂರ್ತಿಯ ಚರಿತ್ರೆಗಳನ್ನು ಬಲ್ಲೆ ನಾನು. ಪರಮ ಪುರುಷ ವಿಶ್ವಮೂರ್ತಿಯ ಕರುಣನಿಧಿಗೆ ಭೇದವಿಂದೆ ಶರಣರೆಂಬ ಮಮತೆ ಒಳಗೆ. ಕರುಣನಿಧಿಗೆ ಭೇದವಿಂದೆ ಶರಣರೆಂಬ ಮಮತೆ ಒಳಗೆ. ಶರಣರೆಂಬ ಮಮತೆ ಒಳಗೆ ಹೊರದೆ ನಿಲ್ಲನು ಕರೆಸು ಬೇಗ. ಪುರಗವನೆ ಅರ್ಪಿಸುವೆನು. ಬರದೆ ನಿಲ್ಲನು ಕರೆಸು ಬೇಗ. ಕರೆಸು ಬೇಗ ಪುರಗವನೆ ಅರ್ಪಿಸುವೆನು. ಪವಿತ್ರ ಪರಮ ಸಾಯುಜ್ಯ ಕಂಡೆನು. ಪರಮ ಸಾಯುಜ್ಯ ಪಡೆದನು. ಕರುಣಾನಿಧಿಗೆ ಭೇದವುಂದಿಲ್ಲ ಶರಣರೆಂಬ ಮಮತೆಯೊಳಗೆ. ಬರದೆ ನಿಲ್ಲನು ಕರೆಸು ಬೇಗ. ತುರಗ ಅವನಿ ಅರ್ಪಿಸುವೆನು. ತುರಗ ಅವನಿ ಅರ್ಪಿಸುವೆನು. ಕಪ್ಪವಿತ್ತು ಪರಮ ಸಾಯುಜ್ಯ ಪಡೆಯುವೆನು. ಕಪ್ಪವಿತ್ತು ಪರಮ ಸಾಯುಜ್ಯ ಪಡೆಯುವೆನು. ಪರಮ ಪುರುಷ ವಿಶ್ವಮೂರ್ತಿಯ ಪರಮ ಪುರುಷ ವಿಶ್ವಮೂರ್ತಿ
ಚರಿತೆ ಕಳೆದು ಬಲ್ಲೆ ನಾನು ಪರಮ ಪುರುಷ ವಿಶ್ವ ಮೂರ್ತಿಯೋ. ಶ್ರೀರಾಮನ ಕುರಿತು ನಮಗೇನೋ ತಿಳಿದವರೆಂದು ಭಾವಿಸಿದೆವು. ಮತ್ತೇನು? ಅಲ್ಪ ಸ್ವಲ್ಪವಾದರೂ ಕೂಡ ಕೇಳಿಬಲ್ಲವರು ನಾವಿದ್ದೇವೆ. ಓಹೋ. ಆತನ ಚರಿತೆಯನ್ನು ನಾನು ಅರಹುತ್ತೇನೆ, ಕೇಳು. ಧರೆಗೆ ಅವತರಿಸಿದ ಭಗವಂತನಾತ, ನಮ್ಮ ನಿಮ್ಮೆಲ್ಲರ ಭಾಗ್ಯದಾತ. ಭೂಮಿಗೆ ಅವತರಿಸಿದ ಪುಣ್ಯ ಪುರುಷನಾತ. ಶಿಷ್ಟರ ಹನನಕ್ಕಾಗಿ ದುಷ್ಟರ ಹನನಕ್ಕಾಗಿ ಶಿಷ್ಟರನ್ನ ಪರಿಪಾಲಿಸುವುದಕ್ಕಾಗಿ ಇರುವ ಭಾಗ್ಯದೇವನಾಥ. ಅಂತಹ ಕರುಣನಿಗೆ ಭೇದ ಉಂಟೆ? ಖಂಡಿತಕ್ಕೂ ಇಲ್ಲ. ಯಾರು ಸದಾ ತನ್ನ ನಾಮೋಚ್ಚರಣೆಯನ್ನ ಮಾಡುತ್ತಾರೋ ಅಂತವರ ಅಂತರಂಗದಲ್ಲಿ ನೆಲೆಸುತ್ತಾನೆ ಆ ರಾಮ. ಇನ್ನು ವನವಾಸದ ಕಾಲದಲ್ಲಿ ವೃದ್ಧೆ ಶಬರಿಯು ಕಚ್ಚಿಬಿಟ್ಟ ಹಣ್ಣನ್ನ ತಿನ್ನಲಿಲ್ಲವೇ? ಆಕೆಯ ನಿಷ್ಕಲ್ಮಶ ಭಕ್ತಿಯೇ ಅದಕ್ಕೆ ಕಾರಣ. ಇನ್ನು ವಾನರ ರೂಪಿಯಾದ ಸುಗ್ರೀವನಲ್ಲಿ ಹನುಮಂತನಲ್ಲಿ ಸದ್ಭಾವನೆಯಿಂದ ಕಾಣಲಿಲ್ಲವೇ? ಸುಗ್ರೀವನಲ್ಲಿ ಸ್ನೇಹ ಬೆಳೆಸಿ ದುಷ್ಟತನಗೈದಂತಹ ವಾಲಿಯನ್ನ ನಿಗ್ರಹಿಸಿದ. ಇನ್ನು ಲೋಕಮಾತೆಯಾದ ಜಾನಕಿಯನ್ನು ರಾವಣ ಅಪಹರಿಸಿ ದುಷ್ಟತನಗೈದರೂ ಕೂಡ ಆತನ ತಮ್ಮ ವಿಭೀಷಣ ಶರಣ ಹೊಂದಿ ಬಂದಾಗ ಆತನನ್ನು ತನ್ನ ಸ್ವಂತ ತಮ್ಮನಂತೆ ಕಾಣಲಿಲ್ಲವೇ? ಹಾಗಾಗಿ ನಾನು ಹೇಳುವುದು ಕರುಣನಿಗೆ ಭೇದವಿಲ್ಲ ಎಂದು. ಓಹೋ. ಆ ರಘುಕುಲೋತ್ತಮನನ್ನ ಕರೆಸು, ಆತನಿಗೆ ಕಪ್ಪವನ್ನು ಹಯವನ್ನು ಒಪ್ಪಿಸಿ ಆತನ ಪರಮ ಸಾಯುಜ್ಯವನ್ನು ಪಡೆಯುತ್ತೇನೆ. ಕರೆಸು ರಾಮನನ್ನ. ಇರುವನವನು ದೀಕ್ಷೆಯಿಂದಲೇ ಇರುವನವನ ದೀಕ್ಷೆಯಿಂದಲೇ ತರುಣಿಗೆ ಪರಮ ಬೇರೆ ಯಾಕೆ ಚಾಲಿಲ್ಲ? ಯಾಕೆ ಗೊತ್ತೇ? ಯಾಕೆ? ಅಶ್ವಮೇಧ ಯಾಗವನ್ನು ಕೈಗೊಂಡಂತಹ ಆತ ಸರಯೂ ನದಿಯ ತೀರದಲ್ಲಿ ದೀಕ್ಷಾಬದ್ಧನಾಗಿ ಕುಳಿತಿದ್ದಾನೆ. ಯಾಗ ಸಂಪೂರ್ಣಗೊಂಡ ಹೊರತು ಆತ ಅಲ್ಲಿಂದ ಕದಲುವ ಹಾಗಿಲ್ಲ. ಹಾಗಾಗಿ ಮತ್ತೊಮ್ಮೆ ಹೇಳುತ್ತೇನೆ, ಸುಮ್ಮನೆ ತುರಗವನ್ನ ಬಿಡುತ್ತೀಯೋ ಅಥವಾ ನನ್ನ ಪೆಟ್ಟು ತಿಂದು ಸಾಯುತ್ತೀಯೋ? ಬಡಿಸಿದನು ಅಂತಾದರೆ ಆತ ನಿನ್ನನ್ನ ಅವಳಿಸಿಕೊಂಡು ಬರಲೇಬೇಕು. ಏನಂದ ಹೆಣ್ಣೆ, ನನ್ನನ್ನ ತೆರೆ ಕಟ್ಟಿ ಸೆಳೆಯಲಿರುವೆಯೋ? ಅದು ಅಷ್ಟು ಸುಲಭ ಎಂದು ಭಾವಿಸಿದ್ದೀಯ? ನೋಡೋಣ ನಿನ್ನ ಕರೆತೋಣ ಪ್ರತಿ ಸಿದ್ಧಳಾಗುವುದು. ಅಯ್ಯೋ, ಅನಾಹುತವಾಗಿ ಹೋಯಿತು. ಈ ವಿಷಯವನ್ನ ಆದಷ್ಟು ಬೇಗ ಅಮ್ಮನಲ್ಲಿ ಅರುಹಬೇಕು. ಹಾಗಾಗಿ ಇನ್ನು ತಡ ಮಾಡುವುದಲ್ಲ, ನೇರವಾಗಿ ಅಮ್ಮನ ಹತ್ರ ಸಾಗುತ್ತೇನೆ. ಅಶ್ವಮೇಧವ ತಾತಳೆದು ಬಿಟ್ಟಿ ಹವನು ತುರಗವ ಭೂತಳಿ ಶಾರದೆ
ಬೆರಳುಗಳು ನಡುಗುತ್ತಾ ಇವೆ, ನಾಲಿಗೆ ತಡವರಿಸುತ್ತಾ ಇದೆ, ದೇಹವೆಲ್ಲ ಕಂಪಿಸುತ್ತಾ ಇದೆ. ಯಾಕೆ ನೋಡಿದರೆ ಭಯಗ್ರಸ್ತಳ ಹಾಗೆ ತೋರುತ್ತಾ ಇವೆ. ಯಾಕೆ ಮಗು, ಏನಾಯಿತು? ಅಮ್ಮ, ಹಾ, ಇಂದು ಅಯೋಧ್ಯೆಯ ಅರಸ ಸೀತಾವಲ್ಲಭ ಶ್ರೀರಾಮಚಂದ್ರನ ಮೇಧಾಶ್ವ ನಮ್ಮ ಪುರದೆಡೆಗೆ ಸಾಗಿ ಬಂತು. ಶ್ರೀರಾಮನನ್ನ ಕಾಣುವ ಉದ್ದೇಶದಿಂದ ಆ ಹಯವನ್ನು ನಾವು ಬಂಧಿಸಿದೆವು. ಮಾತ್ರವಲ್ಲ, ಅಯೋಧ್ಯೆಯ ಸೇನೆಯೊಂದಿಗೆ ಹೋರಾಟಕ್ಕೆ ಮುಂದಾದೆವು. ಈ ಮೂಲಕ ಪುಷ್ಕಳ ಧಮನಾದಿ ವೀರರನ್ನೆಲ್ಲ ಗಾರುಗೆಡಿಸಿದೆವು. ನಂತರ ಅಶ್ವರ ಬೆಂಗಾವಲಿಗಾಗಿ ಬಂದಂತಹ ಶತ್ರುಹ ಅಕ್ಕ ಮದನಾಕ್ಷಿಯನ್ನು ಹೋರಾಟದಲ್ಲಿ ಸೋಲಿಸಿದ. ಅಕ್ಕ ಮೂರ್ಛಿತಳಾಗಿ ಧರೆಗೊರಗಿದ್ದಾಳೆ. ಅವಳನ್ನ ನೀವೇ ರಕ್ಷಿಸಬೇಕು ತಾಯಿ, ನೀವೇ ಲಾಲಿಸುತ್ತಾಕ್ಷಳದಿ ಲಾಲಿಸುತ್ತಾಕ್ಷಳದಿ ಶೋಕವತಾಡುತ್ತ ಅತಿ ಭಯದಿ ಶೋಕವತಾಡುತ್ತ ಅತಿ ಭಯದಿ ಭೂಳತನವನಿ ಕೈದಿರಿ ವ್ಯರ್ಥದಿ ಭೂಳತನವನಿ ಕೈದಿರಿ ವ್ಯರ್ಥದಿ ಕಾಲಾಂತಕ ರಘುಪುಂಗವ ಗೋಪಿಮಾ ಭೂಳತನವನಿ ಕೈದಿರಿ ವ್ಯರ್ಥದಿ ಕಾಲಾಂತಕ ರಘುಪುಂಗವ ಗೋಪಿಮಾ ಆಲಿಸುತ್ತಾಕ್ಷಣದಿ. ಅಯ್ಯೋ ರಾಮ ರಾಮ, ಅಯೋಧ್ಯಾಧಿಪತಿ ಶ್ರೀರಾಮಚಂದ್ರನ ಅಶ್ವವನ್ನ ಕಟ್ಟಿದ್ದು ಮಾತ್ರವಲ್ಲ, ಬಂದಂತವರಲ್ಲಿ ಗುಣವನ್ನ ಗೈದಿರಿ. ಅಷ್ಟೇ ಅಲ್ಲ, ಶ್ರೀರಾಮಚಂದ್ರನ ತಮ್ಮನಾದಂತಹ ಶತ್ರುಘ್ನಲ್ಲಿ ಕಾದಾಟವನ್ನ ಮಾಡಿದ್ದೀರಿ. ಅಂದ ಮೇಲೆ ರಾಮ ಕಾರ್ಯಕ್ಕೆ ವಿರೋಧ ಮಾಡಿದ ಹಾಗಾದರಿಲ್ಲವೇ? ತತ್ಪರಿಣಾಮವಾಗಿ ರಾಮನ ವಕ್ರತೆಗೆ ಕಾರಣನಾಗಿರಲ್ಲ. ಎಂತಹ ಮಹಾಮಹಿಮನಾಥ, ತ್ರಿಭುವನ ಪರಿಪಾಲ, ತ್ರಿಭುವನ ಪರಿಪಾಲ, ತ್ರಿಭುವನ ಪರಿಪಾಲ, ಜಗತಿ ವಿಭು ಕೌಸ್ತುಭಮಾಲ, ಜಗತಿ ವಿಭು ಕೌಸ್ತುಭಮಾಲ, ಅಭಯಪ್ರದ ಶರಣಾಗತ ವತ್ಸಲ, ಅಭಯಪ್ರದ ಶರಣಾಗತ ವತ್ಸಲ, ಶುಭದಾಯಕದಿ ವಿಮೋಹಗಳಾಯಿತು. ಅಭಯಪ್ರದ ಶರಣಾಗತ ವತ್ಸಲ, ಶುಭದಾಯಕದಿ ವಿರೋಧಗಳಾಯಿತು. ಆಲಿಸುತ್ತಾಕ್ಷಣದಿ ದುಷ್ಟರ ಮರ್ದನಕ್ಕಾಗಿ, ಶಿಷ್ಟರ ರಕ್ಷಣೆಗಾಗಿ ಈ ಧರೆಗಿಳಿದು ಬಂದಂತಹ ಭಗವಂತನ ಯಾರಲ್ಲಿಯೂ ಭೇದವನ್ನ ಎಣಿಸುವವನಲ್ಲ. ಸಕಲ ಜೀವರಾಶಿಗಳಲ್ಲಿ ಏಕತೆಯನ್ನ, ಸಮಾನತೆಯನ್ನ ತೋರಿದವನಾದ. ಇಂತಹ ಗುಣಾಢ್ಯದಲ್ಲಿ ನೀವು ವಿರೋಧವನ್ನ ಕಟ್ಟಿಕೊಂಡಿರಲ್ಲ. ಇದರ ಪರಿಣಾಮವೇನಾಯಿತು ಗೊತ್ತೇ? ನಾವು ರಾಮನನ್ನ ಕಾಣಬೇಕು ಕಾಣಬೇಕು ಎಂದು ಕೈದಂತ ತಪಸ್ಸೆಲ್ಲ ನಿರರ್ಥಕವಾಗಿ ಹೋಯಿತಲ್ಲ. ಅಶ್ವವನ್ನ ಕಟ್ಟುವ ಮೊದಲು ನನ್ನಲ್ಲಿ ಒಂದು ಮಾತು ಕೇಳಬಾರದಿತ್ತೆ. ಅಯ್ಯೋ ರಾಮ ರಾಮ, ಏನು ಮಾಡಲಿ ಏನು ಮಾಡಲಿ? ತಾರವಳಿ, ಇನ್ನು ನಾವು ರೋಧಿಸುತ್ತಾ ಕುಳಿತುಕೊಳ್ಳುವುದರಿಂದ ಯಾವ ಪ್ರಯೋಜನವೂ ಇಲ್ಲ. ಆದಷ್ಟು ಬೇಗ ಶತ್ರುಘ್ನನಿರುವಲ್ಲಿಗೆ ತೆರಳಿ ನಮ್ಮದು ಹೋರಾಟಕ್ಕೆ ಕಾರ್ಯವಾಯಿತು ಎಂದು ಕ್ಷಮೆಯಾಚಿಸೋಣ. ಹೇಳಿ ಹೊರಡೋಣ. ಸಾರಿ
ಕರುಣದಿ ಪಡೆಯುವುದು ನಮ್ಮ ಕರುಣದಿ ಪಡೆಯುವುದು ನಮ್ಮ ಹೇ ಸೌಮಿತ್ರಿ ಚರಣ ಕಿಂತಲಾಳು ನಿನ್ನ ಹೇ ಸೌಮಿತ್ರಿ ಚರಣ ಕಿಂತಲಾಳು ನಿನ್ನ ಕರುಣಾದಿ ಬರೆಯುವುದೆಲ್ಲ ಹೇ ಸೌಮಿತ್ರಿ ಚರಣ ಕರಳು ನಿನ್ನ ಹೇ ಸೌಮಿತ್ರಿ ಚರಣ ಕಿಂಕರಳು ನಿನ್ನ ಹರಿಯದಿಕೆಯು ಕಟ್ಟಿದಳು ಭಯ ಹರಿಯದಿಕೆಯು ಕಟ್ಟಿದಳು ಭಯ ಧುರಗೆ ಜ್ಞಾನವಿಹೀನೆಂದಳು ಪರಮ ಪಾದಕ ಕೈಗಳಿಗೆಯ ಕರಡೆ ಎಂದೋದು ಸಲಹಬೇಹುದು ಕರುಣದಿ ಬರೆಯುವುದೆಂಬ ಹೇ ಸೌಮಿತ್ರಿ ಚರಣಕ್ಕೆ ಕರಡು ನಿನ್ನ ಯೋಗಿನಿ ನಿಮ್ಮನ್ನ ವಂಚಿಸುವುದಕ್ಕಾಗಲಿ ನಿಮ್ಮೊಡನೆ ಸುರಗೈಯುವುದಕ್ಕಾಗಲಿ ಇಲ್ಲಿಗೆ ಬಂದಿದ್ದೇವೆ ಎಂದು ಭಾವಿಸಬಾರದು. ಹೀಗೆ ಶ್ರೀರಾಮನ ಕುರಿತಾಗಿ ತಿಳಿದಿದ್ದರೂ ಸಹ ಹೀಗೆ ನಿಮ್ಮ ದುರಗವನ್ನ ಬಂಧಿಸಿ ಮಹಾಪಾತಕದ ಕಾರ್ಯವನ್ನ ಎಸಗಿಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ನಿಮ್ಮೊಡನೆ ದುರಗೈದು ಕ್ಷಮಿಸಲಾರದಂತಹ ಕಾರ್ಯವನ್ನ ಎಸಗಿಬಿಟ್ಟಿದ್ದಾರೆ. ಪ್ರಭು ಶ್ರೀರಾಮಚಂದ್ರನ ಧ್ಯಾನಿಸುತ್ತಾ ಕಾಲವನ್ನ ಕಳೆಯುವವರು ನಾವು, ರಾಮ ಭಕ್ತರು ನಾವು. ಓ ಶತ್ರುಘ್ನ ದೇವರೇ, ನಮ್ಮ ಮನದಲ್ಲಿರುವುದು ಒಂದೇ ಒಂದು ಆಸೆ, ಆ ಪ್ರಭು ಶ್ರೀರಾಮಚಂದ್ರನನ್ನ ಕಾಣಬೇಕು, ಕಂಡು ಆತನ ಪದಮೂಲದಲ್ಲಿ ಬಿದ್ದು ಮೊದಲಾಗಿ ಕ್ಷಮೆ ಯಾಚಿಸಬೇಕು, ಹಾಡಿ ಹೊಗಳುವುದರ ಮೂಲಕ ನಮ್ಮ ಜೀವನವನ್ನ ಪಾವನಗೊಳಿಸಿಕೊಳ್ಳಬೇಕು ಎಂಬುದಾಗಿ ಆ ಪ್ರಭು ಶ್ರೀರಾಮಚಂದ್ರನ ಪಾದಾಂಬುದಿಯನ್ನ ಕಾಣುವುದಕ್ಕೊಂದು ನೀನೇ ಅವಕಾಶವನ್ನ ಕರುಣಿಸಬೇಕು, ನೀನೇ ಅವಕಾಶವನ್ನ ಕರುಣಿಸಬೇಕು. ವನಿತೆ ಭಕ್ತಿಯವನರಾಗಿ ಶತ್ರುಘ್ನ ವನಿತೆ ಭಕ್ತಿಯವನರಾಗಿ ಕನೆ ಕೊರದಿ ಮನ್ನಿಸುತ್ತ ವೇಗದಿ ಕನೆ ಕರದಿ ಮನ್ನಿಸುತ್ತ ವೇಗದಿ ಮನದೊಳಿದ ಬೇಳದ ನಾಗೈವೆ ಉಪಕೃತಿಯ ನಿಮ್ಮ ಮನದೊಳಿದ ಬೇಳದ ನಾಗೈವೆ ಉಪಕೃತಿಯ ಓ ಯೋಗಿನಿ, ಆಯ್ತು, ನಿನ್ನ ಮಾತನ್ನ ನಾನು ಒಪ್ಪುತ್ತೇನೆ. ತಿಳಿದು ಮಾಡಿದರೆ ಅಪರಾಧ, ತಿಳಿಯದೆ ಮಾಡಿದರೆ
ಹಾಗಿದ್ದರೆ ನಿಮ್ಮ ಯೋಚನೆ ಏನು? ನಿಮಗಾಗಿ ನಾನೇನು ಮಾಡಬಲ್ಲೆ ಎಂಬುದನ್ನು ತಿಳಿಸುವಿರಾ? ಓ ಶತ್ರುಘ್ನ ದೇವರೇ, ಯಾವುದೋ ಜನ್ಮದಲ್ಲಿ ಮಾಡಿದ ಪಾಪ ಕರ್ಮದಿಂದಾಗಿ ಈ ಜನ್ಮದಲ್ಲಿ ರಕ್ಕಸ ಕುಲದಲ್ಲಿ ಹುಟ್ಟಿ ಬೆಳೆದಿದ್ದೇವೆ. ಲೋಕಮುಖಕ್ಕೆ ದುಷ್ಟರೆಂದೆನಿಸಿಕೊಂಡಿದ್ದೇವೆ. ಸಂಸಾರ ಬಂಧನದಲ್ಲಿ ಬಹು ನೊಂದಿದ್ದೇವೆ. ಈ ಭವಪಾಶವನ್ನ ಕೊರೆಯುವುದಕ್ಕೋಸ್ಕರ ಶ್ರೀರಾಮನ ಧ್ಯಾನವನ್ನ ಮಾಡುತ್ತಾ ಕಾಲವನ್ನ ಕಳೆಯುತ್ತಾ ಇದ್ದೇವೆ. ನಾನು ಮಾರೀಚನಂದನೆ ಕುಮುದಿನಿ ಎಂಬುದಾಗಿ ನನ್ನ ನಾಮಧೇಯ. ಇವರು ಪ್ರಹಸ್ತನಂದನೆಯರು, ಮದನಾಕ್ಷಿ ತಾರಾವಳಿ ಎಂಬುದಾಗಿ. ನನ್ನ ತಂದೆಯೂ ಕೂಡ ಶ್ರೀರಾಮಚಂದ್ರನ ದಿವ್ಯ ಸಾನ್ನಿಧ್ಯಕ್ಕೆ ಅಪಚಾರವನ್ನ ಮಾಡಿದವನೇ. ರಾಮನ ಮಂತ್ರವನ್ನ ಜಪಿಸುವುದರಿಂದ ಆ ಪಾಪಗಳಿಗೆಲ್ಲ ಪರಿಹಾರ ದೊರೆತಿತ್ತು ಎಂಬ ಬಲವಾದ ನಂಬಿಕೆ ನಮ್ಮದು. ಅಷ್ಟೇ ಅಲ್ಲ, ಅದೆಷ್ಟೋ ಅನಾಥ ಸ್ತ್ರೀಯರನ್ನ ತಂದಿರಿಸಿಕೊಂಡಿದ್ದೇವೆ. ಅವರಿಗೂ ಕೂಡ ರಾಮನ ಮಂತ್ರದ ಮಹಿಮೆಯ ಮಾರ್ಗದರ್ಶನವನ್ನ ನೀಡಿದ್ದೇವೆ. ಓ ಶತ್ರುಘ್ನ ದೇವರೇ, ನಮ್ಮ ಶ್ರೀರಾಮನನ್ನ ಕಾಣುವುದಕ್ಕೆ ನೀನೇ ಒಂದು ಅವಕಾಶವನ್ನ ಕಲ್ಪಿಸಿಕೊಡಬೇಕು. ಹರುಷ ಶತ್ರುಘ್ನ ಬೆರಳ ಮುದ್ರಿಕೆಯನ್ನು ಹರುಷಾದಿ ಶತ್ರುಘ್ನ ಬೆರಳ ಮುದ್ರಿಕೆಯನ್ನು ಕರುಣಿಸಿ ಯೋಗಿನಿಗೆ ಮುದ್ರಿಕೆಯನ್ನು ಕರುಣಿಸಿ ಯೋಗಿನಿಗೆ ಕರತೋಳಗಿದರನ್ನು ಹಿಡಿದು ಸಾಕೇತವ ಸ್ಮರಿಸಲು ಕರುಣಿಸಿ ಯೋಗಿನಿಗೆ ಕರುಣಿಸಿ ಯೋಗಿನಿಗೆ ಯೋಗಿನಿ, ಅಯೋಧ್ಯೆಯಲ್ಲಿಯೇ ಜನಿಸಿದಂತಹ ನಾನು ಪ್ರತಿನಿತ್ಯವೂ ರಾಮನ ಪಾದಕಮಲಗಳನ್ನು ಕಾಣುತ್ತೇನೆ. ಆದರೂ ಈಗಲೂ ನನ್ನ ಮನ ರಾಮನ ಪಾದಾಂಶವನ್ನು ಕಾಣುವುದಕ್ಕೆ ಕಾತುರಯುತ್ತಾ ಇದೆ. ಇನ್ನು ನೀವು ಅದೆಷ್ಟೋ ವರ್ಷಗಳಿಂದ ರಾಮನನ್ನ ಕಾಣುವುದಕ್ಕೆ ಹಂಬಲಿಸುತ್ತಿರುವವರು. ನಿಮಗೆಷ್ಟು ತವಕ ಸಿಕ್ಕಿದ ರಾಮನನ್ನ ಕಾಣುವುದಕ್ಕೆ ಯೋಚಿಸಬೇಡಿ. ನಾನು ನಿಮಗೆ ಭರವಸೆಯನ್ನ ನೀಡುತ್ತೇನೆ. ಇಲ್ಲಿಂದ ಅಷ್ಟು ದೂರದವರೆಗೆ ನಾವು ಪ್ರಯಾಣ ಬೆಳೆಸುವುದಾದರೂ ಹೇಗೆ? ಹೀಗೆ ಹೋದರೆ ಸಾಧ್ಯವಾಗಲಿಕ್ಕಿಲ್ಲ. ಹಾಗಾಗಿ ನನ್ನ ಬೆರಳ ಮುದ್ರಿಕೆಯನ್ನು ನಿಮಗೆ ನೀಡುತ್ತಿದ್ದೇನೆ. ಇದನ್ನು ತೆಗೆದುಕೊಂಡು ರಾಮ ಮಂತ್ರವನ್ನು ಜಪಿಸುತ್ತಾರೆಂದರೆ ಖಂಡಿತವಾಗಿಯೂ ನೀವು ರಾಮ ದರ್ಶನವನ್ನ ಪಡೆಯಬಹುದು. ಓ ಶತ್ರುಘ್ನ ದೇವರೇ, ನಮ್ಮ ಮನದ ಬಯಕೆಯು ನಿನ್ನಿಂದಾಗಿ ಈಡೇರುತ್ತದೆ ಎಂದ ಮೇಲೆ ಇದಕ್ಕಿಂತ ಬೇರೆ ಭಾಗ್ಯ ಉಂಟೆ? ಈ ಸಂತಸವನ್ನ ವರ್ಣಿಸುವುದಕ್ಕೆ ಅಸದಳವು. ಇಷ್ಟೊಂದು ಉಪಕಾರವನ್ನ ಮಾಡಿದ ನಿಮಗೆ ಕೃತಜ್ಞತೆಯನ್ನ ಸಲ್ಲಿಸಬೇಕು ಎಂದು ನನ್ನ ಮನದ ಬಯಕೆ. ನಿಮ್ಮ ಈ ವಿಜಯ ಯಾತ್ರೆಯು ಮುಂದುವರಿಸುತ್ತೀರಿ. ಮುಂದೊಂದು ದಿನ ನಿಮಗೆ ಹರಭಕ್ತ ಎದುರಾಗುತ್ತಾನೆ, ಬಲವಾಗಿಯೇ ವಿರೋಧಿಸುತ್ತಾನೆ. ಆ ಸಂದರ್ಭದಲ್ಲಿ ನಿಮ್ಮ ವಿಜಯ ಯಾತ್ರೆಗೆ ತೊಡಕಾಗಬಹುದು. ಆಗ ನನ್ನ ತಪಸ್ಸಿನ ಬಲದಿಂದ ವರವಾಗಿ ಪಡೆದಂತಹ ಅಸ್ತ್ರವಿದು. ಇದನ್ನ ನೀಡುತ್ತಾ ಇದ್ದೇನೆ. ಈ ಅಸ್ತ್ರವನ್ನ ಸ್ವೀಕರಿಸಬೇಕು. ಈ ಅಸ್ತ್ರವನ್ನ ಹರಭಕ್ತನ ಮೇಲೆ ಪ್ರಯೋಗಿಸಿದೆ ಅಂತಾದರೆ ಆತನಲ್ಲಿ ರಾಮತ್ವ ಎನ್ನುವುದು ಜಾಗೃತವಾಗಿ ನಿಮ್ಮ ವಿಜಯ ಯಾತ್ರೆ ಸಾಂಗವಾಗಿ ಮುಂದುವರಿಯುತ್ತದೆ. ಇನ್ನು ತುರಗವನ್ನ ಬಿಟ್ಟು ಕಪ್ಪವನ್ನ ನೀಡುತ್ತಾ ಇದ್ದೇನೆ. ಅಯೋಧ್ಯೆಗೆ ತೆರಳುವುದಕ್ಕೆ ಅನುಮತಿ
ಕಾಣಿಕೆಯನ್ನ ನೀಡಬೇಕು. ನಮೋ ನಮಃ. ರಾಮ ರಾಮ ಜಯ ರಾಮ ರಘುರಾಮ ಜಯ ರಾಮ ರಘುರಾಮ. ಯೋಗಿನಿ ಆಡಿದಂತಹ ಮಾತು ಸತ್ಯವೇ ಆಗಿರಬಹುದು. ಮುಂದೊಂದು ದಿನ ಶಿವನ ಕಿಂಕರರಲ್ಲಿ ಹೋರಾಡುವ ಸಮಯ ಬಂದಿರುತ್ತದೆ. ಹಾಗಾಗಿ ಮಂತ್ರಾಸ್ತ್ರವನ್ನು ನನ್ನ ಪಾಲಿಗೆ ದಯಪಾಲಿಸಿದ್ದಾಳೆ. ಅದನ್ನು ಸಂತೋಷದಿಂದ ಸ್ವೀಕರಿಸಿದ್ದೇನೆ. ಹಾಗೆಯೇ ವೇದ ಯಮುನಾದ ನದಿ ತೀರವನ್ನ ಸೇರಿ ಹಾಗೆ ವೇದಾಶ್ವವನ್ನ ಮುದ್ರಿಸಿಕೊಂಡು ಅತ್ತ ತೆರಳುತ್ತೇನೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಆ ರಾಮ ಲೋಕಕ್ಕೆ ರಂಗನಾಯಕ ರಾಜೀವ ಲೋಚನ. ರಂಗನಾಯಕ ರಾಜೀವ ಲೋಚನ. ರಮಣನು ಬೆಳಗಾತು ಅಂಗಾಲೇನ ಕೋಮಿದ ಪದಿಯ ಯಪ್ಪಿಸಿದಳು. ಗನೆಲ ಕೋಮಿದ ಪದಿಯ ಯಪ್ಪಿಸಿದಳು. ಶೃಂಗಾರದ ನಿದ್ರೆ ಸಾಕೆನ್ನುತ್ತಾಗ. ಶೃಂಗಾರದ ನಿದ್ರೆ ಸಾಕೆನ್ನುತ್ತಾಗ. ರಂಗ ರಂಗ ಪಕ್ಷಿರಾಜನು ಬಂದು ಬಾಗಿಲ ಬಳಿ ನಿಂತು. ಪಕ್ಷಿರಾಜನು ಬಂದು ಬಾಗಿಲ ಬಳಿ ನಿಂತು. ಅಕ್ಷಯ ತೆರೆದು ಈಕ್ಷಿಸು ಎಂದು. ಅಕ್ಷಯ ತೆರೆದು ಈಕ್ಷಿಸು ಎಂದು. ಪಕ್ಷಿ ಜಾತಿಗಳೆಲ್ಲ ಚಿಲಿಪಿಲಿ 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 ಕೂತ. 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 ಸೂಕ್ಷ್ಮದಲ್ಲಿ ನಿನ್ನ ಸ್ಮರಿಸುವುದು ರಂಗ. ಸೂಕ್ಷ್ಮದಲ್ಲಿ ನಿನ್ನ ಸ್ಮರಿಸುವೆವು ರಂಗ. ಪರಮಾನಾಭನೇ ನಿನ್ನ ನಾಮಾಮೃತವನ್ನು. ನಾಮನಾಭನೇ ನಿನ್ನ ನಾಮಾಮೃತವನ್ನು. ಪರಮಾಕ್ಷಯ ತಮ್ಮ ಗ್ರಹದೊಳಗೆ. ಉದಯ ಕಾಲದೊ ಎತ್ತು ಉದಯ ಕಾಲದೊ ಎತ್ತು ಸವಿದಾನು ಕಾಪಾಡುತ್ತ. ಸವಿದಾನು ಕಾಪಾಡುತ್ತ. ಕಲಿಯಬೇಕು ಮರೆಯಲು ಮಧುಸೂದನಾಗ. ರಂಗನಾಯಕ ರಮಣನೆ ಬೆಳಗಾಯಿತೆನ್ನುತ್ತ. ರಮಣನೆ ಬೆಳಗಾಯಿತೆನ್ನುತ್ತ. ಅಂಗನದ ತುಮಿತ ಪತಿಯ ಎಬ್ಬಿಸಿದಳು. ಶೃಂಗಾರದ ನಿತ್ಯ ಸಾಕೆನ್ನುತ್ತ. ಅಂಗನದ ತುಮಿತ ಪತಿಯ ಎಬ್ಬಿಸಿದಳು. ಶೃಂಗಾರದ ನಿತ್ಯ ಸಾಕೆನ್ನುತ್ತ. ಬೇಗ ಏಳೆನ್ನುತ್ತ. ಬೇಗ ಏಳೆನ್ನುತ್ತ. ನಿದ್ರೆ ಸಾಕೆನ್ನುತ್ತ. ನಿದ್ರೆ
ರಂಗ ಆದಿದೇವ ಸಕಲ ಆಗಮ ಪೂಜಿತ ಯಾದವ ಗುಣಮೋಹನ ರೂಪ ಮೇಘಧಾರದ ನಾರಾಯಣ ದೇನೋ ನಾರದನು ತಂದನು ತಾಕಯ್ಯದಿಂದ ಇಷ್ಟೊತ್ತಿನ ತನಕ ಮಾಯಾಪುರಿ ಮಹಾತ್ಮೆ ಈ ಒಂದು ಆಖ್ಯಾನವನ್ನು ತಾವೆಲ್ಲರೂ ವೀಕ್ಷಿಸಿದ್ದೀರಿ. ಮುಮ್ಮೇಳದಲ್ಲಿ ಕಲಾವಿದರಾಗಿ ಅಭಿನಯಿಸಿದಂತ ಎಲ್ಲರಿಗೂ ಹಾಗೂ ಹಿಮ್ಮೇಳದಲ್ಲಿ ಭಾಗವತರಾದ ಆನಂದವಂತೆ ಅವೆಲ್ಲವರಿಗೂ ಹಾಗೂ ಚಂಡೆ ವಾದಕರಿಗೂ ಮೃದಂಗ ವಾದಕರಿಗೂ ಹಾಗೂ ಯುವ ಉತ್ಸಾಹಿ ಅಜಿತ್ ಹೆಗ್ಡೆಯವರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಾಳೆಯ ದಿನ ದಿವಂಗತ ವಿಶ್ವೇಶ್ವರ ನಾರಾಯಣ ಹೆಗ್ಡೆ ತಮ್ಮಣಿಗೆ ಇವರ ವೇದಿಕೆಯಲ್ಲಿ ಈಶ್ವರ್ ಮಂಕಿ ಹಾಗೂ ಸಂಘಟಕರಿಂದ ಚಂದ್ರಾವಳಿ ವಿಲಾಸ ಈ ಒಂದು ಯಕ್ಷಗಾನ ನಡೆಯಲಿಕ್ಕೆ ತಾವೆಲ್ಲರೂ ಸಕಾಲದಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಊಟದ ವ್ಯವಸ್ಥೆ ಎಲ್ಲರಿಗೂ ಆಗಿದೆ. ದಯವಿಟ್ಟು ತಾವೆಲ್ಲರೂ ಊಟವನ್ನು ಮಾಡಿಕೊಂಡೇ ಹೋಗ್ಬೇಕು.